ಪ್ಲಾನಿಂಗ್ ಪ್ರೋಸೆಸ್ ಅಂದ್ರೆ ಏನು? ನಾವ್ ಏನೋ ಒಂದು ಪ್ಲಾನ್ ಮಾಡಕ್ ಮುಂಚೆ ಒಂದಷ್ಟು ನಾವು ಹೋಮ್ ವರ್ಕ್ ಮಾಡ್ಬೇಕು. ಆ ಹೋಮ್ ವರ್ಕ್ ಹೇಗ್ ಮಾಡ್ತೀವಿ, ಆ ಸ್ಟೆಪ್ಸ್ ಹೇಗಿರುತ್ತೆ ಅನ್ನೋದನ್ನೇ ನಾವು ಪ್ಲಾನಿಂಗ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಪ್ಲಾನಿಂಗ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ? ಸೆಟ್ಟಿಂಗ್ ಅಪ್ ಆಫ್ ಆಬ್ಜೆಕ್ಟಿವ್. ಪ್ರತಿಯೊಬ್ರು ಪ್ಲಾನ್ ಮಾಡಕ್ ಮುಂಚೆ ನಾವ್ ಯಾವ್ದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದೀವಿ, ಅದ್ರ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಬೇಕು. ಗೋಲ್ ಏನು ಅಂತ ತಿಳ್ಕೊಳ್ಳೋದು ಸ್ಟೆಪ್ ನಂಬರ್ 1 ಆಗಿರತ್ತೆ. ಸ್ಟೆಪ್ ನಂಬರ್ 2, ಡೆವಲಪಿಂಗ್ ಪ್ಲಾನಿಂಗ್ ಪ್ರಿಮಿಸಸ್. ಪ್ರಿಮಿಸಸ್ ಅಂತ ಹೇಳಿದ್ರೆ ನಾವ್ ಏನ್ ಬಿಸ್ನೆಸ್ ನ ಮಾಡ್ತೀವಿ, ಅದಕ್ಕೆ ನಾವ್ ಯಾವ್ದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದೀವಿ, ಅದಕ್ಕೆ ಸೂಟೇಬಲ್ ಆಗುವಂತ ರಿಕ್ವೈರ್ಮೆಂಟ್ಸ್ ಎಲ್ಲ ನಾವ್ ಏನ್ ಮಾಡಬೇಕು, ರೆಡಿ ಮಾಡ್ಕೊಳ್ಳೋದನ್ನ ಪ್ಲಾನಿಂಗ್ ಪ್ರಿಮಿಸಸ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ನಂಬರ್ 3, ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ಸ್. ನಮ್ಗೆ ಎಷ್ಟು ಆಲ್ಟರ್ನೇಟಿವ್ಸ್ ಇದೆ? ಆಲ್ಟರ್ನೇಟಿವ್ ಎ, ಬಿ, ಸಿ, ಡಿ, ಈ ತರ ಎಷ್ಟೆಲ್ಲ ನಮ್ಗೆ ಆಲ್ಟರ್ನೇಟಿವ್ ಸಿಗುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡೋದನ್ನ ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ನಂಬರ್ 4, ಇವ್ಯಾಲ್ಯೂಯೇಷನ್ ಆಲ್ಟರ್ನೇಟಿವ್. ಇಲ್ಲಿ ಇನ್ ಕೇಸ್ ಐಡೆಂಟಿಫಿಕೇಶನ್ ಅಲ್ಲಿ 4 ಆಲ್ಟರ್ನೇಟಿವ್ಸ್ ನ ಫೈಂಡ್ ಔಟ್ ಮಾಡಿದ್ರೆ, ಆ 4 ಆಲ್ಟರ್ನೇಟಿವ್ಸ್ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಅಪ್ ಟು ವಾಟ್ ಎಕ್ಸ್ಟೆಂಟ್ ನಮ್ ಬಿಸ್ನೆಸ್ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡೋದಕ್ಕೆ ಆಲ್ಟರ್ನೇಟಿವ್ ಸಪೋರ್ಟ್ ಆಗುತ್ತೆ ಅಂತ ಚೆಕ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಇವ್ಯಾಲ್ಯೂಯೇಷನ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್. ಇವ್ಯಾಲ್ಯೂಯೇಟ್ ಮಾಡಿದ್ವಿ, ಚೆಕ್ ಮಾಡಿದ್ಮೇಲೆ ಬೆಸ್ಟ್ ಆಗಿರೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಪಾಯಿಂಟ್ ನಂಬರ್ 5, ಸೆಲೆಕ್ಟಿಂಗ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ನಂಬರ್ 6, ಇಲ್ಲಿ ಏನ್ ಸೆಲೆಕ್ಟ್ ಮಾಡಿದೀವಿ, ಪಾಯಿಂಟ್ ನಂಬರ್ 6, ಇಂಪ್ಲಿಮೆಂಟಿಂಗ್ ದ ಪ್ಲಾನ್. ಸೆಲೆಕ್ಟ್ ಮಾಡಿರೋದನ್ನ ನಾವೇನ್ ಮಾಡ್ಬೇಕು? ಇಂಪ್ಲಿಮೆಂಟ್ ಮಾಡ್ಬೇಕು. ಇಂಪ್ಲಿಮೆಂಟ್ ಆಗಿದ್ಮೇಲೆ ಲಾಸ್ಟ್ ಸ್ಟೆಪ್ ಏನಾಗಿರುತ್ತೆ? ನಾವು ಫಾಲೋ ಅಪ್ ಮಾಡ್ಬೇಕು. ಆದ್ಮೇಲೆ ನಾವು ಫೀಡ್ಬ್ಯಾಕ್ ತಗೊಬೇಕು. ಫೀಡ್ಬ್ಯಾಕ್ ತಗೊಂಡ್ರೆ ಏನಾಗುತ್ತೆ? ನಮ್ಗೆ ಗೊತ್ತಾಗುತ್ತೆ ನಾವ್ ಎಷ್ಟು ಸರಿ ಮಾಡಿದೀವಿ, ಎಷ್ಟು ತಪ್ಪು ಮಾಡಿದೀವಿ ಅಂತ. ಥ್ಯಾಂಕ್ ಯು.